ವಿಚಾರಣೆಗೆ ಅಂತ ಹೇಳಿ ಠಾಣೆಗೆ ಕರೆದುಕೊಂಡು ಹೋಗಿ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಬಾಸುಂಡೆ ಬರುವ ರೀತಿಯಾಗಿ ಪೊಲೀಸ್ನವರು ಬಾರಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಚಾರಣೆ ಇದೆ ಅಂತ ಹೇಳಿ ಕರೆಸಿಕೊಂಡು ಮನಬಂದಂತೆ ಮನಸ್ಸು ಹೆಚ್ಚೆ ಬಾಸುಂಡೆ ಬರುವ ರೀತಿಯಾಗಿ ಪೊಲೀಸ್ನವರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದೆ. 4 ದಿನಗಳ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಮೆಹಬೂಬ್ ಚಿಕಿತ್ಸೆಗಾಗಿ ಕಲಬುರಗಿಯ ಜಿಮ್ಸ್ಗೆ ದಾಖಲಾಗಿದ್ದಾರೆ. ಸಂಶಯಾಸ್ಪದ ಅಪಘಾತ ಪ್ರಕರಣ ಸಂಬಂಧ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸರು ಕಳೆದ 5 ತಿಂಗಳ ಹಿಂದೆ ನಡೆದಿದ್ದಂತಹ ಅಪಘಾತ ಅಲ್ಲ, ಕೊಲೆ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಪೊಲೀಸರಿಂದ ವಿಚಾರಣೆಗೆ ಕರೆಸಲಾಗಿತ್ತು. ಬ್ಲಡ್ ಕ್ಯಾನ್ಸರ್ ರೋಗಿ ಆಗಿರುವಂತಹ ಮೆಹಬೂಬ್ಗೆ ಥಳಿಸಿದ್ದಾರೆ ಪೊಲೀಸ್ನವರು. ಪೊಲೀಸರಿಂದ ಆ ಒಂದು ಹೊಡೆತ ಬಿದ್ದಂತಹ ಹಿನ್ನೆಲೆಯಲ್ಲಿ ಕಾಲು ಮೂಳೆ ಕೂಡ ಮುರಿತ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿಚಾರಣೆಯ ಹೆಸರಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಇದೀಗ ಕಿಡಿಕಾರ್ತಾ ಇದ್ದಾರೆ. ಯಾವುದೋ ಅಪಘಾತ ಆಯ್ತಂತೆ, ಇನ್ಯಾರನ್ನೋ ಕರ್ಸೋದಂತೆ, ವಿಚಾರಣೆ ಅನ್ನುವಂತಹ ಹೆಸರಲ್ಲಿ ಮನ ಬಂದಂತೆ ಥಳಿಸೋದಂತೆ. ಎಷ್ಟರ ಮಟ್ಟಿಗೆ ಪೊಲೀಸರು ಜನಸಾಮಾನ್ಯರ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ ಅಂತ ನೋಡಿ. ವಿಚಾರಣೆಗೆ ಕರೆದಿದ್ರೆ ವಿಚಾರಣೆಗೆ ಒಳಪಡಿಸಿ ಕಳಿಸ್ಬೇಕಾಗಿತ್ತು. ಅವತ್ತು ನೀವು ಆ ದಾರಿಯಲ್ಲಿ ಹೋಗ್ತಾ ಇದ್ರ, ನಿಮ್ಮ ವೆಹಿಕಲ್ ಇಲ್ವಾ, ನೀವು ಅಪಘಾತ ಮಾಡಿದ್ರ ಅಥವಾ ಹಲ್ಲೆ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರ, ಇವರ ಹಿನ್ನೆಲೆ ಏನು, ಇವರ ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿತ್ತು, ಕೊಲೆ ಮಾಡಿರುವಂತಹ ಆರೋಪಗಳೇನಾದ್ರು ಇತ್ತ, ಹೀಗೆ ವಿಚಾರಣೆ ನಡೆಸಬೇಕಾಗಿತ್ತು. ಅದನ್ನ ಬಿಟ್ಟು ಥಳಿಸಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ. ಮನೆಗೆ ಬಂದು ಒಳಗೆ ಹೋಗ್ಕೊಂಡ್ರಿ ಯಾಕೆ ಒಳಗೆ ಮಕ್ಕಳ ಅಂದ್ರೆ ಅವ್ರು ಏನಂತಾರ, ಇದು ತನಿಖೆ ಮಾಡೋದ್ ರೀತಿ ಅವ್ರ ಮೇಲೆ ಅಂತ ಬಂದು ಒಳಗೆ ಹೋಗ್ಕೊಂಡ್ರೆ ಹೆಣ್ಮಕ್ಳಿಗೆ ಜಗ್ಗಿ ದಯವಾಗಿ ನೀವು ಏನು ಮಾಡಿ ನಮ್ ಸಹಾಯ ಮಾಡೋದ್ರಲ್ಲಿ ಯಾರಿಗೂ ಹಿಡಿದಿಲ್ಲ. ಬರೀ ಸಾಕ್ಷಿ ಇದ್ದವ್ರಿ ಸರ್ ಇವರು, ಅದ್ರೊಳಗ ಆಟೋದೊಳಗ ಬಿದ್ದು ಸತ್ತಿದ್ದವ್ರಿಗೆ ಸಾಕ್ಷಿ ಇದ್ದವ್ರಿ ಬರೀ ಇವರು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಚಾಂದ್ ಸುಲ್ತಾನ ಮೆಹಬೂಬ್ ಅವರ ಪತ್ನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಮೇಡಮ್ ಆವಾಜ್ ನಿಮ್ಮ ಧ್ವನಿ ಬರ್ತಾ ಇಲ್ಲ ಮೇಡಮ್. ಕೇಳಿಸ್ತಿದ್ಯಮ್ಮ? ಇವಾಗ ಕೇಳಿಸ್ತಿದ್ಯಾ ನನ್ನ ಧ್ವನಿ? ಸ್ವಲ್ಪ ಸಣ್ಣವಾಗಿ ಕೇಳಿಸ್ತಾ ಇದೆ ಮೇಡಮ್. ಸರಿ, ಈಗ ನಿಮ್ಮ ಈ ಮೆಹಬೂಬ್ ಅವರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸ್ನವ್ರು ಏನ್ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು, ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನಾಯ್ತು ಠಾಣೆ ಒಳಗೆ ಅಂತ? ಇಲ್ರಿ ಮೇಡಮ್, ಮನೆಗೆ ಬಂದು ತನಿಖೆ ಮಾಡಬೇಕು, ಇದು ಇನ್ಕ್ವೈರಿ ಇದೆ, ಇದು ಕೇಸ್ ನಲ್ಲಿ ಅದು ಆಟೋ ಆಕ್ಸಿಡೆಂಟ್ ಆಗಿದೆ, 6 ತಿಂಗಳ ಮೇಲೆ ಕೇಸ್ ಇನ್ಕ್ವೈರಿ ಇದೆ ಅಂತ ಹೇಳಿ ಪೊಲೀಸರು ಮನೆಗೆ ಬಂದ್ರಿ ಮೇಡಮ್. ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ನಡೆ ಇನ್ಕ್ವೈರಿ ಮಾಡೋದೈತಿ ಅಂತ ಹೇಳಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಯ್ತು, ಕೆಂಬಾವಿ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಅರ್ಧ ತಾಸೆ ಕುಡಿಸಿ ಹುಣಸಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟಿ ಹೊಡೆದಾರ ಮೇಡಮ್. ಓಕೆ, ಈಗ ಮೆಹಬೂಬ್ ಅವರ ಪರಿಸ್ಥಿತಿ ಹೇಗಿದೆ? ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಈಗ? ಆರೋಗ್ಯ ಸ್ಥಿತಿ ಬಹಳ ಇದು ಆಗಿತ್ತು, ಸೀರಿಯಸ್ ಆಗಿತ್ತು ರೀ ಮೇಡಮ್. ರಾತ್ರಿ ಪೂರಾ ಕೈ ಬಿಡ್ತಾವೆ ಅಂದಂಗೆ ಆಗಿತ್ತು. IC ಒಳಗೆ ಇದ್ದೀವ್ರಿ ಮೇಡಮ್. ಈಗ ಸ್ವಲ್ಪ ಅವರ ಪರಿಸ್ಥಿತಿ ಸ್ವಲ್ಪ ಇದು ಆಗಿದ್ದಾರೆ ಮೇಡಮ್. ಈಗ ಜನರಲ್ ವಾರ್ಡ್ ಅಲ್ಲಿ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಆದ್ರೆ ಅವ್ರು ಹೇಳಿದ್ದಾರೆ ಇಲ್ಲಿ ಕ್ಯಾನ್ಸರ್ದು ನಮ್ ಹತ್ರ ಟ್ರೀಟ್ಮೆಂಟ್ ಏನು ಇಲ್ಲ, ಅವ್ರು ಕ್ಯಾನ್ಸರ್ ಪೇಷಂಟ್ ಅದಾರ, ಅದಕ್ಕೆ ನೀವು ಎಲ್ಲಿ ಮಂದಲ್ಲೇ ತೋರಿಸಿದಿರಿ ಆ ಕಡೆ ಆ ದವಾಖಾನೆಗೆ ಶಿಫ್ಟ್ ಆಗ್ರಿ, ನಾವು ನಿಮಗೆ ಅಲ್ಲಿ ನಿಮ್ಮ ಹಾಸ್ಪಿಟಲ್ಗೆ ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮೇಡಮ್. ಈಗ ಕಾಲು ಮೂಳೆ ಕೂಡ ಮುರಿದಿದ್ಯಾ ಅವರಿಗೆ? ಹಾ ಮೇಡಮ್, ಕಾಲು ಮೂಳೆ ಮುರಿದಿದೆ ಮೇಡಮ್. ಹಿಂದು ಪೂರ ಬ್ಯಾಕ್ ಮೇಲೆ ಬಾಸುಂಡೆ ಬಂದಾಗ ಹೊಡೆದಾರೆ, ರಕ್ತ ಹತ್ತು ಗಟ್ಟಿದೆ, ಕುತ್ತಿಗೆ ಇಂತಲ್ಲಿ ಹೀಗೆ ಹೊಡೆದಾರೆ. ಈಗ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವಿಚಾರಣೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿ ಈ ರೀತಿಯಾಗಿ ಹೊಡೆದು ಕಳಿಸಿದ್ದಾರೆ. ಹೊಡೆದಿದ್ದಾರೆ ಮೇಡಮ್. ಕೇಳಿದ್ರಾ ನೀವು ಯಾಕೆ ಈ ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದಿರಿ, ಯಾಕೆ ಹೊಡೆದಿದ್ದೀರಿ ಅಂತ ಕೇಳಿದ್ರಾ? ಹಾ ಮೇಡಮ್, ಯಾಕೆ ಹೊಡೆದಿದ್ದೀರಾ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ ಹೋಗಿ ದವಾಖಾನೆಗೆ ತೋರಿಸ್ಕೊಂಡು ಹೋದಾಗ
ಅಲ್ಲಿ ಪೊಲೀಸರು ಬಂದಿದ್ರು ಮೇಡಮ್. ಹಿಂಗೆ ಹೊಡೆದಾರೆ ಸರ್, ಯಾಕೆ ಹೊಡೆದ್ರು ಯಾಕೆ ಇಲ್ಲ ಸರ್ ಅಂತ ಹೇಳಿ ಅವ್ರಿಗೆ ಕೇಳಿದ್ರ, ನೀವು ವೈಟ್ ಸಿಗ್ನೇಚರ್ ಮಾಡ್ರಿ, ಕಂಪ್ಲೇಂಟ್ ಕೊಡ್ರಿ ಅಂದ್ರು. ಕಂಪ್ಲೇಂಟ್ ಅಂದ್ರೆ ನೀವು ಬರೀರಿ ಸರ್, ನಾ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಅವ್ರು ಸಿಗ್ನೇಚರ್ ಮಾಡ್ರಿ, ನಾವು ಬರೀತೀವಿ ಕಂಪ್ಲೇಂಟ್ ಅಂದ್ರು. ನಾವು ಸಿಗ್ನೇಚರ್ ವೈಟ್ ಪೇಪರ್ ಮೇಲೆ ಮಾಡೋದಿಲ್ಲ ಸರ್, ನೀವು ಕಂಪ್ಲೇಂಟ್ ಬರೀರಿ, ಆವಾಗ ನಾವು ಸಿಗ್ನೇಚರ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದಿಲ್ಲ ಅಂತ ಹೇಳಿ ನಾವು ಶಾಪುರ್ ದವಾಖಾನೆಗೆ ಬಂದೇವು. ಶಾಪುರ್ನವರು ಇಲ್ಲಿ ಗುಲ್ಬರ್ಗಾದಾಗ ಕಳಿಸಿದ್ರು ಮೇಡಮ್ ನಮ್ಗೆ. ಎಷ್ಟ್ ಜನ ಹೊಡೆದ್ರಂತೆ ಅವರಿಗೆ, ಮೆಹಬೂಬ್ ಅವ್ರಿಗೆ ಎಷ್ಟ್ ಜನ ಹೊಡೆದ್ರಂತೆ? ಬೆಳಗ್ಗೆ ಮಂಗಳವಾರ ಮುಂಜಾನೆ ಬೆಳಗ್ಗೆ 10-11:30 10 ಅದ್ರ ಸುಮಾರ ಕರ್ಕೊಂಡು ಹೋದ್ರು ಮೇಡಮ್. ಮನೆ ಒಳಗೆ ನುಗ್ಗಿ ಬಂದ್ರು ಮೇಡಮ್, ಎಲ್ಲರೂ ಬಂದು ಕರ್ಕೊಂಡು ಹೋದ್ರಿ ಮೇಡಮ್. ಆಗ ಮತ್ತೆ ರಾತ್ರಿ 7-8 ಗಂಟೆ ಸುಮಾರ ಬಿಟ್ಟಾರಿ ಮೇಡಮ್. ಬೆಳಗ್ಗೆಯಿಂದಲೂ ಹೊಡೆದಿದಾರಂತ ಅವರಿಗೆ? ಹಾ ಮೇಡಮ್, ಬೆಳಿಗ್ಗೆಯಿಂದಲೂ ಹೊಡೆದಿದ್ದಾರ? ಬೆಳಿಗ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಿಂದಲೂ ಠಾಣೆ ಒಳಗಡೆ ಕೂಡ ಹೊಡೆದ್ರಂತ? ಒಳಗೆ ಹೊಡೆದಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್. ಗುಳಿಗಿ ಕೊಡಿಸ್ರಿ, ನನ್ಗ ಕ್ಯಾನ್ಸರ್ ಉಂಟು, ನಾ ಗುಳಿಗಿ ನುಂಗೋ ಟೈಮ್ ಐತ್ರಿ, ಬೆಳಗ್ಗೆನು ಗುಳಿಗಿ ನುಂಗಿಲ್ಲ, ನಾಷ್ಟಾನು ಸರಿ ಮಾಡಿಲ್ಲ ಅಂದ್ರು. ಅವ್ರು ಕೇಳಿದ್ರಿ ಮೇಡಮ್, ಸ್ವಲ್ಪ ನೀರ್ ಕೊಡ್ರಿ, ನನ್ಗೆ ಬಾಯಾಡಿಕೆ ಆಗ್ಯಾದಂದ್ರು ನೀರ್ ಕೊಟ್ಟಿಲ್ಲ ಅಂತ್ರಿ ಮೇಡಮ್. ಈ ಅಪಘಾತ ಮಾಡಿದ್ದು ಮೆಹಬೂಬ್ ಅವ್ರೇನೇನಾ? ನೀನು ಸುಳ್ಳು ಹೇಳು, ಆ ಹುಡುಗ ಡ್ರೈವರ್ ಇದ್ದಿದ್ದಿಲ್ಲ ಅಂತ ಹೇಳಿ ಆ ಡ್ರೈವರು, ಆ ಮಗು ಮತ್ತೆ ಅವ್ರ ತಾಯಿ ಎಲ್ಲರೂ ಬಂದಿರ್ದಂತ್ರಿ ಮೇಡಮ್ ಸ್ಟೇಷನ್ಗೆ. ಹಾ ಮೇಡಮ್. ಅಲ್ಲಮ್ಮ, ಈಗ 5 ತಿಂಗಳಿಂದ ಒಂದು ಅಪಘಾತ ಆಗಿತ್ತು, ತನಿಖೆ ಮಾಡ್ರಿ ಅಂತ ಹೇಳಿ ಮೇಲೆಯಿಂದ ಮೂಕರ್ಜಿ ಬಂದಿದೆ ಅಂತ ಮೇಡಮ್. ಅಲ್ಲ ಈಗ ಚಂದ್ ಅವ್ರೆ, ಈಗ 5 ತಿಂಗಳಿಂದ ಅಪಘಾತ ಆಗಿತ್ತು ಅಂತ ಅವ್ರು ಏನ್ ಪೊಲೀಸ್ನವ್ರು ಹೇಳಿ ಕರ್ಕೊಂಡು ಹೋದ್ರು, ಆ ಅಪಘಾತ ಆಗಿದ್ ನಿಮ್ಗೆ ಗೊತ್ತಾ? ನಿಮ್ಗೂ ಅದಕ್ಕೂ ಏನಾದ್ರು ಸಂಬಂಧ ಇದ್ಯಾ? ಏನಾದ್ರು ಹೇಳ್ಕೊಂಡಿದ್ರ ನಿಮ್ ಜೊತೆ ಮೆಹಬೂಬ್ ಅವರು? ಅಪಘಾತ ಆಗಿದ್ದು ಅಂದ್ರೆ ಮೇಡಮ್, ಆ ಹುಡುಗ ಸತ್ತಿದ್ದು ಇವ್ರು ನೋಡಿರೋ ವಿಟ್ನೆಸ್ ಮೇಡಮ್. 6 ಮಂದಿ ಅದಾರ ಮೇಡಮ್ ವಿಟ್ನೆಸ್ ನೋಡಿದ್ರು. ಇವರು ವಿಟ್ನೆಸ್ ಆಗಿದ್ದಾರೆ, ಪ್ಯಾಸೆಂಜರ್ ಹೋಗೋರು ಮೇಡಮ್. ಇವರು ಅವರಲ್ಲಿ ಒಬ್ಬರು ಮೇಡಮ್. ಆದ್ರೆ 6 ಮಂದಿಗೆ ತನಿಖೆ ಇಲ್ಲ ಮೇಡಮ್, ನಮ್ಮ ಮನೆಯವರಿಗೆ ತನಿಖೆ ಮಾಡುವ ಅಂತ ಹೇಳಿ ಕರ್ಕೊಂಡು ಹೋದ್ರು ಮೇಡಮ್. ಎಲ್ಲೋ 6 ಮಂದಿಗೆ, ನಮ್ಮ ಮನೆಯವ್ರಿಗೆ 6 ಮಂದಿ ಒಳಗ ನಮ್ಮ ಮನೆಯವ್ರಿಗೆ ಒಬ್ಬರಿಗೆ ಕರ್ಕೊಂಡು ಹೋಗ್ಯಾರ ಮೇಡಮ್. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಂಪ್ಲೇಂಟ್ ತಗೊಳ್ಳೋರೆ ಯಾರು ಇಲ್ಲ ಮೇಡಮ್. ಕಂಪ್ಲೇಂಟ್ ತಗೋರಿ ಅಂದ್ರೆ ತಗೊಳ್ಳೋದಿಲ್ಲ ಅಂತಾರೆ ಮೇಡಮ್. ಆಯ್ತು, ನೋಡೋಣ. ಈಗ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದೆ, ಸುದ್ದಿ ಬಿತ್ತರ ಆದ ಬೆನ್ನಲ್ಲೇ ಏನಾಗತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣಮ್ಮ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ಕಾಗಿ.